ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಬೆಲೆ ಏರಿಕೆ ಬರೆಗೆ ಸಿಡಿದಿದ್ದಾರೆ ಈಗ ಬಾಗಲಕೋಟೆಯ ಜನ. ಯಾಕೆ ಬರೀ ಬಾಗಲಕೋಟೆ ಜನ, ಇಡೀ ರಾಜ್ಯದ ಜನ, ಇಡೀ ದೇಶದ ಜನ ಎಲ್ಲರೂ ಸಿಡಿದಿದ್ದಾರೆ. ಯಾಕೆಂದ್ರೆ 10 ದಿನದಲ್ಲಿ 3 ಬಾರಿ ದರ ಏರಿಕೆ ಆದ್ರೆ ಕೇವಲ ಪೆಟ್ರೋಲ್ ಡೀಸೆಲ್ ಬೆಲೆ ಅಷ್ಟೇ ದರ ಏರಿಕೆ ಆಗುತ್ತಾ? ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದ್ರೆ ಸರಕು ಸಾಗಣೆ ವೆಚ್ಚ ಜಾಸ್ತಿ ಆಗುತ್ತೆ. ಸರಕು ಸಾಗಣೆ ವೆಚ್ಚ ಜಾಸ್ತಿ ಆದ್ರೆ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ. ಹಣ್ಣು, ತರಕಾರಿ, ಹಾಲು ಏನೇ ತಗೊಳ್ಳಿ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರುತ್ತೆ. ಹೀಗಾಗಿ ನಮ್ಮ ಜೇಬು ಕಟ್ಟಾಗುತ್ತೆ, ಏನೂ ಉಳಿಯಲ್ಲ, ತಿನ್ಬೇಕಷ್ಟೇ ಬದುಕಕ್ಕೆ, ಅದು ಬಿಟ್ಟು ಬೇರೆ ಏನು ಮಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿ. ಬೆಲೆ ಏರಿಕೆ ಬರೆಗೆ ಸಿಡಿದಿದ್ದಾರೆ ಬಾಗಲಕೋಟೆ ಜನ. 10 ದಿನದಲ್ಲಿ 3 ಬಾರಿ ದರ ಏರಿಕೆ ಮಾಡಿದ್ರೆ ಹೇಗೆ? ರೈತರು, ಬಡವರು, ಕಾರ್ಮಿಕರು ವಾಹನ ಏರಕ್ಕೆ ಹೆದರುವಂತಾಗಿದೆ. ಯಾಕೆ ನಿಮ್ಗೆಲ್ಲ ವಾಹನ ಯಾಕೆ ಬೇಕು? ಅದು ಶ್ರೀಮಂತರು ಓಡಿಸೋದು. ರೈತರು, ಬಡವರು, ಕಾರ್ಮಿಕರು ನೀವೆಲ್ಲ ವಾಹನ ಓಡಿಸಂಗಿಲ್ಲ, ನೀವೆಲ್ಲ ನಡ್ಕೊಂಡೇ ಓಡಾಡಬೇಕು. ಯಾಕೆ ಅಂತಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ. ಹೀಗಾಗಿ ಶ್ರೀಮಂತರಷ್ಟೇ ಕಾರ್ಗಳಲ್ಲಿ ಓಡಾಡ್ತಾರೆ, ನೀವು ಎಲ್ಲೂ ಓಡಾಡಂಗಿಲ್ಲ, ಬರೀ ಓಡಾಡಬೇಕಷ್ಟೇ, ವಾಹನಗಳನ್ನು ತಗೊಂಡೋಗಂಗಿಲ್ಲ. ಕೇಂದ್ರ ಸಚಿವರು ಕೂಡಲೇ ಬೆಲೆ ಇಳಿಕೆ ಮಾಡಬೇಕು. ಯಾರಿಗೆ ದಮ್ಮಿದೆ, ತಾಕತ್ತಿದೆ ಕೇಂದ್ರ ಸಚಿವರಿಗೆ ಮಾತಾಡೋಕ್ಕೆ? ಯಾರಿಗಾದ್ರೂ ದಮ್ಮು ತಾಕತ್ತು ಇದೆಯಾ? ಮಾತಾಡೋರು ಇದ್ದಾರೆ, ಹೇಳಿ ಹೆಸರುಗಳನ್ನ ನೋಡೋಣ. ಬೆಲೆ ಏರಿಕೆ ಆಗಿದೆ ಸ್ವಾಮಿ, ದಯವಿಟ್ಟು ಇಳಿಸಿ, ಜನರಿಗೆ ತೊಂದರೆ ಆಗ್ತಾ ಇದೆ ಅಂತ ಧೈರ್ಯದಿಂದ ಹೇಳುವಷ್ಟು ಶಕ್ತಿ, ಸಾಮರ್ಥ್ಯ ನಮ್ಮ ಕರ್ನಾಟಕದಿಂದ ಆಯ್ಕೆಯಾದಂಥ ಒಬ್ಬ ಸಂಸದರಿಗಿದೆ ಅಂತ ಅಂದರೆ ಪಾಪ ಅವ್ರಿಗಾದ್ರೂ ಹೇಳೋಣ. ಹ್ಯಾಶ್ಟ್ಯಾಗ್ ಮಾಡಿ ಅವ್ರಿಗೆ ಎಕ್ಸ್ ಖಾತೆಯಲ್ಲೋ ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಹಿಂದೆ ಓಡಾಡೋಣ. ಯಾರಿಗೂ ಅಷ್ಟು ಮೋದಿ ಅವ್ರ ಎದುರುಗಡೆ, ಅಮಿತ್ ಶಾ ಅವ್ರ ಎದುರುಗಡೆ ಮಾತಾಡೋ ದಮ್ಮು ತಾಕತ್ತು ಇಲ್ಲ. ಬೆಲೆ ಇಳಿಸ್ತಿದ್ರೆ ರಾಜೀನಾಮೆ ಕೊಟ್ಟು ಹೋಗ್ಲಿ. ಅಯ್ಯ, ಪೇಪರ್ ಲೀಕ್ ಆಗಿ ಇಡೀ ವಿದ್ಯಾರ್ಥಿ ಸಮುದಾಯ, ಯುವಕರು ಕಾಕ್ರೋಚ್ ಪಾರ್ಟಿ ಅಂತ ಮಾಡ್ಕೊಂಡು ರಾಜೀನಾಮೆ ಕೊಡಿ ಅಂದ್ರು ಕೂಡ ದಪ್ಚರ್ಮದವರು ರಾಜೀನಾಮೆ ಕೊಡದೆ ಮಾತಾಡದೆ ನಮ್ಗೆ ಜನ ಓಟ್ ಹಾಕ್ತಾ ಇದ್ದಾರೆ ಅಂತ ಓಡಾಡ್ತಾ ಇದ್ದಾರೆ. ರಾಜೀನಾಮೆ ಕೊಟ್ಬಿಡ್ತಾರೆ, ನೀವು ಹೇಳ್ಬಿಟ್ರಿ ಜನರು ಅಂತ. ಸತ್ರೆ ಸಾಯಿರಿ, ಅವ್ರಿಗೇನಂತೆ, ಅವ್ರು ಚೆನ್ನಾಗಿದ್ದಾರೆ ಅಷ್ಟೇ. ಕೇಂದ್ರ ಸರ್ಕಾರ ತಮ್ಮ ವೈಫಲ್ಯವನ್ನ ಜನರ ಮೇಲೆ ಹಾಕ್ತಾ ಇದೆ. ವೈಫಲ್ಯ ಅಂದುಗಿಂದಿರಿ, ದೇಶದ್ರೋಹಿಗಳಾಗ್ತೀರಾ. ದಯವಿಟ್ಟು ಬನ್ನಿ, ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡೋಣ. ದೇಶದಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆ 10 ದಿನಗಳಿಂದ ನಿರಂತರವಾಗಿ 97 ರೂಪಾಯಿ ಡೀಸೆಲ್ ಆಗಿದೆ, 110 ರೂಪಾಯಿ ಪೆಟ್ರೋಲ್ ಆಗಿದೆ. ಇದಕ್ಕೆ ಕೇಂದ್ರ ಸರ್ಕಾರ ನೇರ ಹೊಣೆ. ಇವತ್ತು ರೈತರು, ಕಾರ್ಮಿಕರು, ಬಡವರು ದಿನನಿತ್ಯ ಸಂಚಾರ ಮಾಡುವಂತ ಏನು ಬಡವರು ಇದಾರ, ವ್ಯಾಪಾರ ದೃಷ್ಟಿಯಿಂದ ಸಾಕಷ್ಟು ನೋವಿಂದ ಬಳಲ್ತಾ ಇದ್ದಾರೆ. ಮನೆಯಿಂದ ವಾಹನ ತಗೊಂಡ್ಬರ್ಬೇಕಂದ್ರೆ ಹೆದರ್ತಾ ಇದ್ದಾರೆ. ಯಾಕಾದ್ರೂ ನಾವು ಹೊರಗೆ ಹೋಗ್ಬೇಕಪ್ಪ ಅನ್ನುವಂತ ಭಯ ಇವತ್ತಿನ ದಿನ ಭಾರತ ಸರ್ಕಾರದಲ್ಲಿ ಬೆಲೆ ಏರಿಕೆ 3ನೇ ಸರಿ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ. 109 ರೂಪಾಯಿ ಪೆಟ್ರೋಲು, 197 ರೂಪಾಯಿ ಡೀಸೆಲು ಈ ರೀತಿ ಏರಿಕೆ ಮಾಡೋದ್ರಿಂದ ಮಧ್ಯಮ ವರ್ಗಕ್ಕೆ ಬಹಳ ತೊಂದರೆ ಆಗಿದೆ. ಈಗ ಇದನ್ನು ಕೂಡಲೇ ಕಡಿಮೆ ಮಾಡಬೇಕು ಅಂತ ನಾ ಕೇಳ್ಕೊಳ್ತೀನಿ. ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಮಾತನ್ನ ನಾ ಹೇಳ್ತೀನಿ. ಅದರಂತೆ ಈಗ ನೀಟಿಂದ ಈಗ ನಮ್ಮ PU ವಿದ್ಯಾರ್ಥಿಗಳಿಗೆ ಬಹಳಷ್ಟು ತೊಂದರೆ ಆಗಿದೆ. ಈಗ ಶಿಕ್ಷಣ ಸಚಿವರು ಕೇಂದ್ರದ ಅವರು ರಾಜೀನಾಮೆ ನೀಡಬೇಕು. ಯಾಕಂದ್ರೆ ಈಗ ನೀಟ್ನಲ್ಲಿ ಅವ್ಯವಹಾರ ಆಗಿದೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಕೂಡಲೇ ಅದನ್ನ ಯಾರು ಸಂಬಂಧಪಟ್ಟ ಮೋದಿ ತಮ್ಮ ವೈಫಲ್ಯದ ಎಲ್ಲ ಜವಾಬ್ದಾರಿಯನ್ನ ಜನಸಾಮಾನ್ಯರ ಮೇಲೆ ಹಾಕಿ ತಾವು ಮಾತ್ರ ವಿದೇಶವನ್ನು ಪ್ರಯಾಣ ಮಾಡುವಂತ ಕೆಲಸವನ್ನು ಪ್ರಧಾನಮಂತ್ರಿಗಳು ಮಾಡ್ತಿದ್ದಾರೆ ಮತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಫೆಬ್ರವರಿ 28ರಲ್ಲಿ ಎಚ್ಚರಿಕೆ ಗಂಟೆ ಇಡೀ ಜಗತ್ತಿಗೆ ಗೊತ್ತಾಗಿತ್ತು. ಆದ್ರೂ ಚುನಾವಣೆಯ ಫಲಿತಾಂಶ ಬರುವವರೆಗೂ ತಡೆದು ಈಗ ಜನರ ಮೇಲೆ ಹೊರೆ ಹೇರ್ತಾ ಇರೋದು, ಜನರನ್ನ ತಮ್ಮ ಕಾಲಾಳುಗಳ ರೀತಿ ಅಥವಾ ಜೀತದಾಳುಗಳ ರೀತಿ ನಡೆಸಿಕೊಳ್ಳುವಂತ ಕೆಲಸ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈಗ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸರ್, ಈಗ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಇದ್ರೆ ಸಾಮಾನ್ಯವಾಗಿ ಬೇರೆ ಬೇರೆ ಏನು